ವಿಸಿ ಪ್ರಾಪರ್ಟಿ ವೀಕ್ಷಕರಿಗೆ ನಮಸ್ಕಾರ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಬೆಂಗಳೂರಲ್ಲಿ ಪ್ರಾಪರ್ಟಿನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ವಿಶ್ವೇಶ್ವರಯ್ಯ ಲೇಔಟ್ 3ನೇ ಹಂತದಲ್ಲಿ ಬರುವಂತಹ ವೆಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಇಂಡಿಪೆಂಡೆಂಟ್ ಹೌಸ್. ಈಗ ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಮುಂದೆಗಡೆ ನಮಗೆ 30 ಅಡಿಗಳ ಟಾರ್ ರೋಡ್ ಇದೆ. ಈ ರೋಡ್ ಅಲ್ಲಿ ನಮಗೆ ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ವಾಟರ್ ವರ್ಕ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಈಗ ನಾವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ ನೋಡಬಹುದು ವೀಕ್ಷಕರೇ, ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಏನು ನಮಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ ಅದು ಬಂದ್ಬಿಟ್ಟು ನಮಗೆ ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಬ್ರೌನಿಶ್ ಬರುತ್ತೆ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಫ್ರಂಟ್ ಆಫ್ ಗೇಟ್ ನೋಡಬಹುದು, ನಮಗೆ ಫುಲ್ ಕವರ್ಡ್ ಮತ್ತೆ MS ಗೇಜ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟು ಅಪ್ ಟು ಬಾಟಮ್ ವರ್ಗು ನಮಗೆ ಕಂಪ್ಲೀಟ್ ಆಗಿದೆ. ಪಾರ್ಕಿಂಗ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಬನ್ನಿ ಒಳಗಡೆ ಎಂಟ್ರಿ ಆಗೋಣ. ನೋಡ್ಬೋದು, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫುಲ್ ನಮಗೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ನಾವು 2 ರಿಂದ 3 ಕಾರ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಈ ಪೋರ್ಷನ್ ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ಈ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪಿಗೆ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ಇನ್ ಕೇಸ್ ಏನಾದ್ರು ನೀವು ಮನೆಗೆ ಬಂದಾಗ ಫಂಕ್ಷನ್ ಏನಾದ್ರು ಮಾಡಿದ್ರೆ ಫಂಕ್ಷನ್ ಯೂಸ್ ಆಗೋ ಪ್ರಕಾರನೇ ನಮಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿ ಇಟ್ಟಿದ್ದಾರೆ. ಸೂಪರ್ ಆಗಿದೆ ಈ ಕಾರ್ ಪಾರ್ಕಿಂಗ್. ಹಿಂದೆಗಡೆ ನಮಗೆ 2 ಅಡಿ ಸೆಟ್ ಬ್ಯಾಕ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಆ ಸೆಟ್ ಬ್ಯಾಕ್ ಹೋಗೋದಕ್ಕೆ ಒಂದು MS ಗೇಟ್ ಅಲ್ಲಿ ನಮಗೆ ಒಂದು ಸೆಕ್ಯೂರಿಟಿ ಗೇಟ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ. 2 ಅಡಿ ಜಾಗ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿಕೊಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಇದೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ಕೇಸ್ ಪಕ್ಕದಲ್ಲಿ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಎಲೆಕ್ಟ್ರಿಕ್ ಬೋರ್ಡ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಪರ್ಮಿಟ್ ಕೂಡ ಆಗೋಗಿದೆ. ಎಲೆಕ್ಟ್ರಿಕ್ ಮೀಟರ್ ಕೂಡ ಕಾವೇರಿಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೇರ್ಕೇಸ್, ಈ ಸ್ಟೇರ್ಕೇಸ್ಗೆ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೇಸರ್ಗೂ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು, ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಕಾರಿಡಾರ್ ಅಲ್ಲಿ ಇದ್ದೀನಿ. ಮೈನ್ ಡೋರ್ ಎದುರುಗಡೆಗೆ ನಿಂತಿದ್ದೀನಿ. ಈ ಮೈನ್ ಡೋರ್ ಪಕ್ಕದಲ್ಲಿ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಪಕ್ಕದಲ್ಲಿ ಕೂಡ ನಮ್ಗೊಂದು ಸೈಡ್ ಗೆ ಪ್ರಾವಿಷನ್ ಕೂಡ ಇದೆ. ಇಲ್ಲಿ ಇನ್ ಕೇಸ್ ಏನಾದ್ರು ಮನೆ ಆದ್ರೂ ಕೂಡ SS ವರ್ಕ್ ನಮಗೆ ರಿಮೂವ್ ಆಗುತ್ತೆ. ಇಲ್ಲಾಂದ್ರೆ ಈ ಪೋಸ್ಟ್ ನಮಗೆ ವಾಲ್ ಬರುತ್ತಲ್ಲ, ವಾಲ್ ಅಲ್ಲಿ ಏನೋ ಸ್ಟ್ರಕ್ಚರ್ ಕೂಡ ನಾವು ಮಾಡಿಸ್ಕೊಬಹುದು. ಈ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ, ನಂದಿ ಬಾಗ್ಲು. ಮೇಲ್ಗಡೆ POP ವರ್ಕ್ ನೋಡಬಹುದು. WPC ಕೂಡ ನಮಗೆ ಇನ್ಕ್ಲೂಡ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈಟಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ವಾಸ್ಕಾಲ್ ಸೈಜ್ ಅಷ್ಟೇ. ಬನ್ನಿ ಮೇಲೆ ವಾಸ್ಕಾಲ್ ಸೈಜ್ ನೋಡಬಹುದು ವೀಕ್ಷಕರೇ, 4x9 ನ ಯೂಸ್ ಮಾಡಿರುವಂತದ್ದು. ಟೀಕ್ವುಡ್ ಡೋರ್, ಒಳ್ಳೆ ಕರ್ವಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್ ಕೂಡ ನಮಗೆ ರೆಡಿ ಇದೆ. ಒಳ್ಳೆ ಕರ್ವಿಂಗ್ಸ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್. ಈ ಮೈನ್ ಡೋರ್ ಪಕ್ಕದಲ್ಲಿ ನೋಡಬಹುದು 2 ವಿಂಡೋ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ 2 ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಒಳ್ಳೆ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಆ ಸೈಡ್ ಅಲ್ಲಿ ಇರೋ ವೆಂಟಿಲೇಷನ್ ನೋಡಬಹುದು. ಇಲ್ಲಿ ನೋಡಬಹುದು, ಡೈರೆಕ್ಟ್ ಸನ್ಲೈಟ್ ನಮಗೆ ಮನೆ ಒಳಗಡೆ ಎಂಟ್ರಿ ಆಗ್ತದೆ. ಈ ಟಿವಿ ಕ್ಯಾಬಿನೆಟ್ ಏನಿದೆ, ಟಿವಿ ಕ್ಯಾಬಿನೆಟ್ ಮುಂದಗಡೆ ನೋಡಬಹುದು ವೀಕ್ಷಕರೇ, ಕಿಟಕಿಯಿಂದ ಪಾಸ್ ಆಗಿ ನಮಗೆ ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ನನ್ನ ಬ್ಯಾಕ್ ಸೈಡ್ ಅಲ್ಲಿ ಇರೋದು ಟಿವಿ ಕ್ಯಾಬಿನೆಟ್. ಟಿವಿ ಕ್ಯಾಬಿನೆಟ್ ನಮಗೆ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕೆಳಗಡೆ ಎಲ್ಲ ನಮಗೆ ಡ್ರಾಯರ್ ಬಾಕ್ಸ್ ಎಲ್ಲ ನಮಗೆ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಕೇಬಲ್ ವರ್ಕ್ ಎಲ್ಲ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ದೊಡ್ಡದಾಗಿರುವಂತಹ 64 ಇಂಚಸ್ ಟಿವಿ ಕೂಡ ನಾವು ಹಾಕೋಬಹುದು. ಅಷ್ಟು ಸ್ಪೇಸ್ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಇನ್ನ ಲಿವಿಂಗ್ ರೂಮ್ ಬಂದ್ರೆ, ಈ ಲಿವಿಂಗ್ ರೂಮ್ ಅಲ್ಲಿ ಈ L ಶೇಪ್ ಅಲ್ಲಿ ನಾವು ಸೋಫಾ ಕೂಡ ಹಾಕೊಬಹುದು. ಆರಾಮಾಗಿ ಸೋಫಾ ಹಾಕೊಂಡು ಕೂಡ ಓಡಾಡೋಕಷ್ಟು ಜಾಗ ತುಂಬಾ ಅದ್ಭುತವಾಗಿ ಸಿಗುತ್ತೆ. ನೋಡಿ, ಈ ಪೋರ್ಷನ್ ಫುಲ್ ನಾವು ಸೋಫಾ ಕವರ್ ಮಾಡ್ಕೊಂಡ್ರು ಕೂಡ, ಸೆಂಟ್ರಲ್ಲಿ ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಈ ಪೋರ್ಷನ್ ಫುಲ್ ನಾವು ಓಡಾಡ್ಬೋದು. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಇದೆ. ಸೂಪರ್ ಆಗಿದೆ. POP ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಒಂದು ಪಿಂಕ್ ಮತ್ತೆ ಒಂದು ವಾರ್ಮ್ ಲೈಟ್ ಜೊತೆಗೆ LED ಲೈಟ್ ಜೊತೆಗೆ ಮಿಕ್ಸ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಈ ಲಿವಿಂಗ್ ರೂಮ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿದೆ.
ಹಾಲ್ ಪಕ್ಕದಲ್ಲಿ ನಮಗೆ ಸ್ಟೇರ್ ಕೇಸ್ ಏನ್ ಬರುತ್ತೆ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಎಲ್ಲ ಇದೆ, ನಮಗೆ ಚೆನ್ನಾಗಿದೆ. ಯೂಸ್ ಮಾಡಿರೋದಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಈ ಕಟ್ಟೆ ಏನಿದೆ, ಈ ಕಟ್ಟೆಯಿಂದ ನಾವು ಪಾಸ್ ಮಾಡ್ಕೊಂಡ್ ಬಂದ್ರೆ ನೋಡ್ಬೋದು ಕಿಚನ್ ಡೈನಿಂಗ್, ಒಂದು ಕಾಮನ್ ಬಾತ್ರೂಮ್ ಅಂಡ್ ಯುಟಿಲಿಟಿ ಅಂಡ್ ಪೂಜಾ ರೂಮು ಈ ಪೋರ್ಷನ್ ಅಲ್ಲಿ ಬರುತ್ತೆ. ಕಿಚನ್ ಅಷ್ಟೇ ನಮಗೆ ವೈಲ್ಡ್ ಆಗಿ ತುಂಬಾ ವಿಶಾಲವಾಗಿದೆ ಅಂತ ಹೇಳ್ಬೋದು. ಈ ಕಿಚನ್ ಬಂದ್ಬಿಟ್ಟು ನಮಗೆ ಮಾಡ್ಯುಲರ್ ಕಿಚನ್. SS ಬ್ಯಾಸ್ಕೆಟ್ ಎಲ್ಲ ನಮಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಆಲ್ರೆಡಿ ಸಿಂಕೋಗೆ ಕೂಡ ನಮ್ಗೆ ಆಪ್ಷನ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲ್ಯಾಬ್ ಕೂಡ ನಮ್ಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಆಕ್ವಾ ಗಾರ್ಡ್ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್. ಫ್ರೇಮ್ಸ್ ಗಳ ವರ್ಕ್ ನೋಡಬಹುದು. ಫ್ರೇಮ್ಸ್ ಗಳಲ್ಲಿ ನಮಗೆ ಟೀಕ್ವುಡ್ ಫ್ರೇಮ್ಸ್ ನ ಯೂಸ್ ಮಾಡಿರುವಂತದ್ದು, ಮತ್ತೆ ಶಟರ್ಸ್ ಕೂಡ ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಈ ಕಿಚನ್ ಪಕ್ಕದಲ್ಲಿ ಇಲ್ಲಿ ಬಂದು ನೋಡಬಹುದು ವೀಕ್ಷಕರೇ, ಡೈನಿಂಗ್ ಏರಿಯಾ. ಕರೆಕ್ಟ್ ಆಗಿ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ವಿಂಡೋಗೆ ವ್ಯವಸ್ಥೆ ಏನ್ ಮಾಡ್ಕೊಟ್ಟಿದ್ದಾರೆ. ಈ ವಿಂಡೋದಲ್ಲಿಂದ ಕೂಡ ನಾವು ಆಚೆ ಯಾರು ಇದ್ದಾರೆ ಅನ್ನೋದು ಕೂಡ ನಾವು ನೋಡ್ಬೋದು. ಅಷ್ಟು ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ದೊಡ್ಡದಾಗಿರುವಂತಹ ಪೂಜಾ ಮನೆ, ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ಪೂಜಾ ಮನೆಯಲ್ಲಿದೆ. 2x4 ವೆಟ್ರೋಫಿಟರ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಟೀಕ್ವುಡ್ ಡೋರ್ ಬರುತ್ತೆ ವಿತ್ ಗ್ಲಾಸ್ ನಮಗೆ ಪೆಂಡಿಂಗ್ ಇದೆ. ಈ ಪೋರ್ಷನ್ ಅಲ್ಲಿ ಏನಿದೆ ನಮ್ಗೆ ಇದೆಲ್ಲ ನಮಗೆ ಗ್ಲಾಸ್ ಗಳು ಬರುತ್ತೆ. ಆ ಗ್ಲಾಸ್ ವರ್ಕ್ ನಮ್ಗೆ ಪೆಂಡಿಂಗ್ ಇದೆ. ಟೀಕ್ವುಡ್ ಡೋರ್ ಮತ್ತೆ ಟೀಕ್ವುಡ್ ವಾಸ್ಕಲ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ. ವಾಲ್ಗಳಿಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ಮತ್ತೆ ಸ್ಲ್ಯಾಬ್ ಕೂಡ ನಮಗೆ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ವಿತ್ ಡೈನಿಂಗ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು. ಇವಾಗ ನಾನಿರೋದು ಬಂದು ಯುಟಿಲಿಟಿ ಫುಲ್ ನಮಗೆ ಕವರ್ ಆಗಿ ನಮಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಡ್ ವೆಟ್ರೋಫಿಟರ್ಸ್ ನಮಗೆ ಫ್ಲೋರಿಂಗ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು, ಪ್ರಾವಿಷನ್ ಮಾಡಿದ್ದಾರೆ. ಆಲ್ರೆಡಿ ನಮ್ಗೆ ಇಲ್ಲಿ ಪಾಯಿಂಟ್ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ತೋರಿಸಿ. ಇಲ್ಲಿ ಪಾಯಿಂಟ್ ವ್ಯವಸ್ಥೆ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಲೀಸಾ ಬ್ರ್ಯಾಂಡ್ ಯೂಸ್ ಮಾಡಿರುವಂತಹ ಸ್ವಿಚಸ್ ಗಳಿದು. ಡಿಶ್ ವಾಶ್ಗೂ ಕೂಡ ನಮಗೆ ಯೂಸ್ ಮಾಡ್ಕೊಬಹುದು. ಇನ್ವರ್ಟರ್ ಮತ್ತೆ ಔಟ್ ವಾಟರ್ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಿಂದೆ ಕೂಡ ಆಲ್ರೆಡಿ ನಮ್ಗೆ ಒಂದು ಕನ್ಸ್ಟ್ರಕ್ಷನ್ ಕೂಡ ನಮಗೆ ಆಗ್ತಾ ಇದೆ. ಅವರು ಕೂಡ ನಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಈ ಬಿಲ್ಡಿಂಗ್ ಅವರು ಕೂಡ ಬಿಟ್ಟಿದ್ದಾರೆ. ಆರಾಮಾಗಿ ನಮಗೆ 4 ಅಡಿ ಸೆಟ್ ಬ್ಯಾಕ್ ಈ ಬಿಲ್ಡಿಂಗ್ ಹಿಂದೆಗಡೆ ಸಿಗುತ್ತೆ. ಈ ಯುಟಿಲಿಟಿ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ನೋಡಿ, ಇದು ಕಾಮನ್ ಬಾತ್ರೂಮ್. ಆಂಟಿಸ್ಕಾ ವೆಟ್ರೋಫೈಟಲ್ಸ್, ನಾರ್ಮಲ್ ವೆಟ್ರೋಫೈಟಲ್ಸ್ ನ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಇನ್ನ ನಮಗೆ ಫಿನಿಶಿಂಗ್ ಆಗಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಬಾತ್ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಇಲ್ಲಿ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಲಿವಿಂಗ್ ರೂಮ್ ಅಷ್ಟೇ ವಿಶಾಲವಾಗಿದೆ. ಲಿವಿಂಗ್ ರೂಮ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಫ್ರೇಮ್ ಗಳೆಲ್ಲ ನಮಗೆ ಟೀಕ್ವುಡ್ ಫ್ರೇಮ್ ಮತ್ತೆ ಟೀಕ್ವುಡ್ ಶಟರ್ಸ್ ನ ಯೂಸ್ ಮಾಡಿರುವಂತದ್ದು. ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನೋಡಬಹುದು. ಸ್ಟೇರ್ ಕೇಸ್ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇದೇ ಗ್ರಾನೈಟ್ ಔಟರ್ ಸ್ಟೇರ್ ಕೇಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನೊಂದು ಹೇಳೋದಾದ್ರೆ ನೋಡಬಹುದು ವೀಕ್ಷಕರೇ, ಈ SS ಅಲ್ಲಿ ಪಿಲ್ಲರ್ ಗಳು ಏನಾಗಿದೆ ನೋಡಿ, ಇದು ಸ್ಟೀಲ್ SS ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟೀಕ್ವುಡ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪಿಲ್ಲರ್ಸ್ ಗಳು ಬರುತ್ತೆ. ವಿತ್ ಒಂದೊಂದು ಪಿಲ್ಲರ್ ನಮಗೆ ಒಂದೊಂದು ರೇಟ್ ಅಲ್ಲಿ ಸಿಗುತ್ತೆ. ಇಂಥ ಪಿಲ್ಲರ್ ಗಳು ತುಂಬಾ ಮನೆಯಲ್ಲಿ ನೋಡಬಹುದು. SS ಪಿಲ್ಲರ್ ಗಳು ಹಾಕ್ಬಿಟ್ಟಿರ್ತಾರೆ. ಬಟ್ ಇವರು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಕೂಡ ಯೂಸ್ ಮಾಡಿದಾರೆ ಅಂತ ಹೇಳ್ಬೋದು. ಖರ್ಚು ಮಾಡಿದ್ದಾರೆ ಈ SS ವರ್ಕ್ ಅಲ್ಲಿ. ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರಿಡಾರ್ ಅಲ್ಲಿ ನಾವಿದೀವಿ. ಇಲ್ಲಿ ಬಂದ್ಬಿಟ್ಟು ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ನಮಗೆ ಸೆಕೆಂಡ್ ಫ್ಲೋರ್ ಎಂಟರ್ ಆಗಿದ ತಕ್ಷಣ ಈ ಸ್ಟಡಿ ಯೂನಿಟ್ ನಮಗೆ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಬುಕ್ಗಳು ಇಟ್ಕೊಳ್ಳೋದಕ್ಕೆ ನಮ್ಗೆ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಅಕ್ಕಪಕ್ಕದಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಬನ್ನಿ ವೀಕ್ಷಕರು, ಈಗ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ನೋಡಬಹುದು, ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಇಲ್ಲೂ ಕೂಡ ನೋಡಬಹುದು, ಡೈರೆಕ್ಟ್ ಸನ್ಲೈಟ್ ನಮಗೆ ವಾಲ್ಗೆ ಬೀಳ್ತಾ ಇದೆ. ನೋಡಿ, ಅಲ್ಲಿ ತೋರಿಸಿ ನಮ್ಮ ವೀಕ್ಷಕರು ನೋಡ್ಲಿ. ಡೈರೆಕ್ಟ್ ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ, ವಾಲ್ಗೆ ಬೀಳ್ತಾ ಇದೆ. ಸೂಪರ್ ಆಗಿ ಒಳ್ಳೆ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಬಂದ್ಬಿಟ್ಟು ಸೆಮಿ ಟಿವಿ ಕ್ಯಾಬಿನೆಟ್. ನಮಗೆ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಫುಲ್ 1 2 3 4 ಟೋಟಲ್ ನಮಗೆ 4 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು, ಫುಲ್ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಎಲ್ಲ ನಮಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನಮಗೆ ಕಂಪ್ಲೀಟ್ ಆಗಿದೆ. ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದರೆ. ಒಳಗಡೆ ಸ್ಪೇಸಸ್ ಗಳೆಲ್ಲ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮಗೆ ವಾರ್ಡ್ರೋಬ್ ಒಳಗಡೆ ಇನ್ಕ್ಲೂಡ್ ಆಗಿದೆ.
ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಡ್ರೆಸ್ಸಿಂಗ್ ಬರುತ್ತೆ, ಇಲ್ಲಿ ಮಿರರ್ ಬರುತ್ತೆ, ಮಿರರ್ ಹಿಂದೆಗಡೆ ಕೂಡ ನಮಗೆ ಸ್ಪೇಸ್ ಇದೆ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ. ತುಂಬಾನೇ ಒಳ್ಳೆ ಅಚ್ಚುಕಟ್ಟಾಗಿ ಕೆಲಸ ಮಾಡಿದಾರೆ ಅಂತ ಹೇಳ್ಬೋದು. ಈ ರೂಮ್ ಕೂಡ ಅಷ್ಟೇ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ನೋಡ್ಬೋದು ವೀಕ್ಷಕರೇ, ಇದು ನಮಗೆ ಬಾಲ್ಕನಿ ಬರುತ್ತೆ. ಬಾಲ್ಕನಿ ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಬಾಲ್ಕನಿ ಇದೆ. ಈ ಬಾಲ್ಕನಿ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಹೋಗಿ ಒಳಗಡೆ ವೆಟ್ರೋಫೈಲ್ ಜೊತೆಗೆ ವಾಲ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಬೇಕಾಗಿರುವಂತಹ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಒಂದು ಪೆಂಡಿಂಗ್ ಇದೆ. ನಮಗೆ ಸ್ಪೇಷಿಯಸ್ ಆಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. ಡ್ರೈ ಮತ್ತೆ ವೆಟ್ ಕೂಡ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇದೆ. ಬನ್ನಿ. ಈಗ ನಾವಿರೋದು ಚಿಲ್ಡ್ರನ್ಸ್ ಬೆಡ್ರೂಮ್. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಈ ಮೂಲೆ ಬರುತ್ತೆ ಈ ಪೋರ್ಷನ್ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಅಷ್ಟೇ ವೀಕ್ಷಕರೇ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. 3 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮಗೆ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಇಲ್ಲಿ ನೋಡಬಹುದು. ಬಟ್ ಏನಂದ್ರೆ ಇಲ್ಲಿ ನಮಗೆ ಸ್ಲೈಡಿಂಗ್ ಡೋರ್ ಮಾಡಿಲ್ಲ. ವಾರ್ಡ್ರೋಬ್ಗೆ ಬಟರ್ಫ್ಲೈ ಇಂಚಸ್ ನ ಯೂಸ್ ಮಾಡಿರುವಂತದ್ದು ನೋಡಿ, ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಪ್ರತಿಯೊಂದು ನಮಗೆ ಏನು ಬಟರ್ಫ್ಲೈ ಇಂಚಸ್ ಯೂಸ್ ಮಾಡಿದ್ದಾರೆ, ಪ್ರತಿಯೊಂದು ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಈ ಬಾತ್ರೂಮ್ ಅಷ್ಟೇ ತುಂಬಾ ಲೆಂತಿಯಾಗಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಅದು ತುಂಬಾ ಸ್ಪೇಷಿಯಸ್ ಆಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು. ಆ ಕಡೆ ನಮಗೆ ವಾಲ್ ಮೌಂಟೆಡ್ ಕಮೋಡ್, ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ಸ್ ಬರುತ್ತೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ. ಈ ಕಡೆ ವೆಟ್ಗೆ ಕೂಡ ಮತ್ತೆ ಈ ಕಡೆ ಡ್ರೈ ಕೂಡ ನಾವು ಮಾಡ್ಕೊಬಹುದು. ಸೂಪರ್ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಬರುವಂತಹ ಬಾತ್ರೂಮ್ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಬೆಡ್ರೂಮ್ ಅಲ್ಲಿ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಹೋಗೋಣ. ನೋಡ್ಬೋದು ಇಲ್ಲಿ 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ಸೇಮ್ ನಮಗೆ ಗ್ರಾನೈಟ್ ಯೂಸ್ ಆಗಿದೆ. SS ವರ್ಕ್ ಜೊತೆ ಕಂಪ್ಲೀಟ್ ಆಗಿದೆ. ವಿತ್ ನಮಗೆ ಪಿಲ್ಲರ್ ಶೇಪ್ ಅಲ್ಲಿ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಟಾಪ್ ಅಲ್ಲಿ ಒಳ್ಳೆ ದೊಡ್ಡದಾಗಿರುವಂತಹ POP ವರ್ಕ್ ಕೂಡ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೋಡ್ಬೋದು ವೀಕ್ಷಕರೇ, ಈಗ ಎಕ್ಸಾಕ್ಟ್ 3ನೇ ಫ್ಲೋರ್ ಅಲ್ಲಿ ಇದೀವಿ. ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ನಮಗೆ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಇನ್ ವಾಟರ್, ಔಟ್ ವಾಟರ್, ವಾಷಿಂಗ್ ಮಿಷಿನ್ ಗೆ ಸಪ್ಲೈ ಆಗುವಂತ ಒಂದು ಪವರ್ ಸಪ್ಲೈ. ಈ 3ನೇ ಬೆಡ್ರೂಮ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ದೊಡ್ಡದಾಗಿ ಬರುವಂತಹ ಟಿವಿ ಕ್ಯಾಬಿನೆಟ್, ವಾಲ್ ಟು ವಾಲ್ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ಸೂಪರ್ ಆಗಿದೆ. 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೊಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಸೇಮ್ ಇಲ್ಲೂ ಕೂಡ ನಮಗೆ ಸ್ಲೈಡಿಂಗ್ ಡೋರ್ ನ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇಲ್ಲಷ್ಟೇ ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಡ್ರೆಸ್ಸಿಂಗ್ ಹಿಂದೆಗಡೆ ನಮಗೆ ಐಟಮ್ಸ್ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಸನ್ಲೈಟ್ ಬರ್ತಾ ಇರೋದು ಮನೆ ಒಳಗಡೆ. ಲೈಟ್ ಆಫ್ ಮಾಡಿದ್ರೆ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ, ಅಷ್ಟು ನಮ್ಗೆ ಸೂಪರ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು 2-ವೇ ಗ್ಲಾಸಸ್ ಹಾಕಿರೋದ್ರಿಂದ ನಮ್ಗೆ ಅಷ್ಟೊಂದು ಲೈಟ್ ಸ್ವಲ್ಪ ಕಟ್ ಆಗ್ತದೆ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನಾದ್ರು ಹಾಕಿದ್ರೆ ಫುಲ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ರೆ ಗುಡ್ ವೆಂಟಿಲೇಷನ್. ಈ ರೂಮ್ ಅಷ್ಟೇ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೊಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಈ ರೂಮ್ ತಕ್ಕಂಗೆ ತುಂಬಾ ದೊಡ್ಡದಾಗಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಕೂಡ ನಮಗೆ 64 ಇಂಚಸ್ ಟಿವಿ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಇಲ್ಲಿ ಅಷ್ಟೇ ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದು ಕೂಡ ನಮ್ಗೆ ಇಲ್ಲಿ ಬಾಕ್ಸ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಬಾತ್ರೂಮ್ ಈ ಪೋರ್ಷನ್ ಅಲ್ಲಿ ಹೋಗಿದೆ. ಸೇಮ್ ಆಸ್ ಯೂಶುವಲ್ ಎಲ್ಲ ಬಾತ್ರೂಮ್ ಏನ್ ವ್ಯವಸ್ಥೆ ಮತ್ತೆ ಏನ್ ಕ್ವಾಲಿಟಿ ಯೂಸ್ ಮಾಡೋದು ಅದೇ ಕ್ವಾಲಿಟಿನ ಈ ಬಾತ್ರೂಮ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ನಮಗೆ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಡ್ ವೆಟ್ರೋಫಿಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ವಿಂಡೋಗೂ ಕೂಡ ವೆಂಟಿಲೇಷನ್ ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಈ 3ನೇ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಫ್ರೇಮ್ಸ್ ಗಳು ನೋಡಬಹುದು ವೀಕ್ಷಕರೇ, ಟೀಕ್ವುಡ್ ಫ್ರೇಮ್ಸ್ ಗಳು ನಮಗೆ ಯೂಸ್ ಮಾಡಿರೋದು. ಶಟರ್ಸ್ ಗಳು ಮತ್ತೆ ಕಿಟಕಿಗಳಿಗೆಲ್ಲ ಪ್ರತಿಯೊಂದಕ್ಕೂ ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ಮಾಮೂಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾವಿರೋದು ಓಪನ್ ಟೆರೆಸ್ ಅಲ್ಲಿ ಈಗ ನಾವಿದೀವಿ. ಫ್ಲೋರಿಂಗ್ ನೋಡಿ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗಿದ್ದಕ್ಕೊಂದು ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ.
ಇಲ್ಲಿ ಇದ್ರ ಮೇಲೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿರುವಂತ ಒಂದು ಸೆಮ್ಮಿ ಲ್ಯಾಡರ್. ಈ ಲ್ಯಾಡರ್ ಇಂದ ನಾವು ಟಾಪ್ ಹೋಗ್ಬೋದು. ಇದ್ರ ಮೇಲ್ಗಡೆ ಮಂಗಳೂರು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ನಾವ್ ಇಲ್ಲೆಲ್ಲ ಕವರ್ ಮಾಡ್ಕೊಂಡು ಗಾರ್ಡನ್ ಏರಿಯಾ ಮಾಡ್ಕೊಂಡ್ರೆ ಒಳ್ಳೆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಸಖತ್ತಾಗಿದೆ ನೋಡಿ. ಮಿಕ್ಕಿರೋ ಮಂಗಳೂರು ಟೈಲ್ಸ್ ಕೂಡ ನಮ್ಗೆಲ್ಲ ಇಟ್ಟಿದ್ದಾರೆ. ಒಳ್ಳೆ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಮಂಗಳೂರು ಟೈಲ್ಸ್ ನ ಮೇಲ್ಗಡೆ ಯೂಸ್ ಮಾಡಿರುವಂತದ್ದು. ಎಕ್ಸ್ಟ್ರಾ ಮಿಕ್ಕಿರೋ ಐಟಮ್ಸ್ ನ ಇಲ್ಲೇ ಇಟ್ಟಿದ್ದಾರೆ. ಬಟ್ ಏನು ಅಂದ್ರೆ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ವಿಶ್ವೇಶ್ವರಯ್ಯ 3ನೇ ಹಂತದಲ್ಲಿ ಇರುವಂತಹ ಇದು BDA ಪ್ರಾಪರ್ಟಿ. ವೆಸ್ಟ್ ಫೇಸಿಂಗ್ ಮನೆ ಬರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಈ ಪ್ರಾಪರ್ಟಿಯಿಂದ ಶಿರ್ಕಿ ಅಪಾರ್ಟ್ಮೆಂಟ್ಗೆ ಬರೀ 2.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಇಲ್ಲಿಂದ ಅಮ್ಮ ಆಶ್ರಮ ರೋಡ್ ಮತ್ತೆ ಜ್ಞಾನ ಭಾರತಿಗೆಲ್ಲ ಡೈರೆಕ್ಟ್ ಕನೆಕ್ಟಿವಿಟಿ ಇದೆ. ಸೋನೆಹಳ್ಳಿ ಬಸ್ ಸ್ಟಾಪ್ ಕೂಡ ನಮ್ಗೆ ಪಕ್ಕದಲ್ಲೇ ಬರುತ್ತೆ. ವಿಜಯ ಹಾಸ್ಪಿಟಲ್ ಕೂಡ ನಮ್ಗೆ ಪಕ್ಕದಲ್ಲೇ ಬರುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಸುತ್ತಲೂ ನೋಡಿ ವೀಕ್ಷಕರೇ, ಸುತ್ತಲೂ ದೊಡ್ಡ ದೊಡ್ಡ ಮನೆಗಳು, ಇಂಡಿಪೆಂಡೆಂಟ್ ಹೌಸ್ಗಳು, ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಆ ಬಿಲ್ಡಿಂಗ್ ನೋಡ್ಬೋದು, ಅದು ಸ್ಕೂಲ್ ಬರುತ್ತೆ ನಮಗೆ. ಆ ಬಿಲ್ಡಿಂಗ್ ಏನ್ ಕಾಣಿಸ್ತದೆ ಅದು ಸ್ಕೂಲ್ ಬಿಲ್ಡಿಂಗ್. ಅದು ಸ್ಕೂಲ್ಗೆ ವಾಕಬಲ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಸೂಪರ್ ಆಗಿದೆ. ಬಟ್ ಏನು ಅಂದ್ರೆ ನಮ್ಗೆ ಈ ಜಾಗನ ಗಾರ್ಡನ್ ಏರಿಯಾ ತರ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆ ಸಿಟಿಂಗ್ ಏರಿಯಾ ಅಂತ ಅನ್ಕೊಬಹುದು. ಬ್ಯೂಟಿಫುಲ್ ಆಗಿದೆ. ಅದ್ರ ಜೊತೆಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಎಲ್ಲೇ ಮನೆಯ ಪ್ರಾಪರ್ಟಿನ ತಗೋಬೇಕು ಅಂದ್ರೂ ಮತ್ತೆ ಮಾರ್ಬೇಕು ಅಂದ್ರೂ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.